ಹಾಯ್ ಎವ್ರಿವನ್, ಮೈಸೆಲ್ಫ್ ಅರುಣ, ಅಸಿಸ್ಟೆಂಟ್ ಪ್ರೊಫೆಸರ್. ಇವತ್ತು ನಾನು SSC ರಿಕ್ರೂಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ರೀಸೆಂಟ್ಲಿ 6506 ವೇಕೆನ್ಸೀಸನ್ನು ಕಾಲ್ ಮಾಡಿದೆ, ಜಾಬ್ಸನ್ನು ಕಾಲ್ ಮಾಡಿದೆ. ಇದು ಗ್ರೂಪ್ ಬಿ ಆ್ಯಂಡ್ ಸಿ ಜಾಬ್ಸು ಅಂತಂದರೆ ಬಿ ಆ್ಯಂಡ್ ಸಿಗೆ ಸಂಬಂಧಪಟ್ಟಂಥ ಜಾಬ್ಸು. ಇದು ಆಫೀಸರ್ ಲೆವೆಲ್ ಜಾಬ್ಸ್ ಆಗಿರುತ್ತೆ. ಯಾವುದೇ ಡಿಗ್ರಿಯನ್ನು ಪದವಿಯನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು BA, BSc, BCom, ಸೊ ಯಾವುದೇ ಡಿಗ್ರಿಯನ್ನು ಪಡೆದಿರೋ ಅಂದರೂ ಇದಕ್ಕೆ ಅಪ್ಲಿಕೇಶನ್ಸನ್ನು ಹಾಕೋಬಹುದು. ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಲ್ಲಿ ರೆಡ್ ಕಲರು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣಿಸ್ತಿದೆ ಅಲ್ಲ, ಸೊ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಕಾಣಿಸುತ್ತಲ್ಲ, ಆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಆಲ್ ಅಂತಿದೆ ಅಲ್ಲ, ಆಲ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಮಾಡಿದ್ರೆ ಏನಾಗುತ್ತೆ ಅಂದರೆ ನಾನು ಯಾವ್ದಾದ್ರು ಒಂದು ಹೊಸ ವಿಡಿಯೋಸ್ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬಂದ್ಬಿಡುತ್ತೆ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಹೇಳಿ. ಸೊ ನೋಡಿ, ಈ ನೋಟಿಫಿಕೇಷನನ್ನು ರೀಸೆಂಟ್ಲಿ ಬಿಟ್ಟಿರುವಂಥದ್ದು. ಇನ್ನು ನಿಮಗೆ ಲಾಸ್ಟ್ ಡೇಟ್ ಬಂದು 31/1/2020 ತನಕ ಸಹ ಲಾಸ್ಟ್ ಡೇಟ್ ಅನ್ನೋದಿದೆ. ಹಾಗಾಗಿ ಅಪ್ಲಿಕೇಶನ್ಸನ್ನು ಹಾಕ್ಕೋಬೋದು. ಇಲ್ಲಿ ನಿಮಗೆ ಬಿ ಗ್ರೂಪ್ ಮತ್ತು ಸಿ ಗ್ರೂಪ್ಸ್ ಸಂಬಂಧಪಟ್ಟಂತೆ ಪೇ ಸ್ಕೇಲನ್ನು ಕೊಟ್ಟಿದ್ದಾರೆ. ಕೆಲವು ಜಾಬ್ಸ್ಗೆ 47,600 ರೂಪೀಸ್ ಇದೆ, ಕೆಲವೊಂದು ಜಾಬ್ಸ್ಗೆ 44,900 ಅನ್ನೋದಿದೆ. ನೆಕ್ಸ್ಟು ಇನ್ನೊಂದಕ್ಕೆ 35,400 ರೂಪೀಸ್ ಅನ್ನೋದು ಪೇ ಸ್ಕೇಲ್ ಇದೆ. ಅದಕ್ಕೆ ಇನ್ನೊಂದಕ್ಕೆ 29,200, ಅದಾದಮೇಲೆ 25,500 ಸ್ಕೇಲ್ ಇದೆ. ಹಾಗಾಗಿ ತುಂಬ ಒಳ್ಳೆ ಜಾಬು, ಒಳ್ಳೆ ಸ್ಕೇಲ್ ಇದೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ನಾವು ವೇಕೆನ್ಸೀಸನ್ನು ನೋಡೋದಾದರೆ, ಸೊ ಟೋಟಲ್ ವೇಕೆನ್ಸೀಸು ಇರೋದು 6506. ಅದರಲ್ಲಿ ಬಿ ಗೆಜೆಟೆಡ್ 250, ನಾನ್ ಗೆಜೆಟೆಡ್ 3,513 ಮತ್ತು ಗ್ರೂಪ್ ಸಿ 2,743. ಟೋಟಲಿ 6506 ಜಾಬ್ಸ್ ಅನ್ನೋದು ಇದೆ. ಹಾಗಾಗಿ ಗೆಜೆಟೆಡ್, ನಾನ್ ಗೆಜೆಟೆಡ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಸೊ ಎಷ್ಟು ಪವರ್ಸ್ ಇರುತ್ತೆ ಆ ಒಂದು ಜಾಬ್ಗೆ ಅಂತ ಹೇಳಿ. ಹಾಗಾಗಿ ಒಳ್ಳೆ ಜಾಬ್ಸ್ ಇದೆ ಇದು SSCಯಲ್ಲಿ, ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಏಜ್ ಲಿಮಿಟ್ ಬಗ್ಗೆ ಹೇಳಿದ್ದಾರೆ ನೋಡಿ. ಏಜ್ ಲಿಮಿಟ್ ಕೆಲವೊಂದು ಜಾಬ್ಸ್ಗೆ 27 ಇಯರ್ಸ್ ಇದೆ, ಕೆಲವೊಂದು ಜಾಬ್ಸ್ಗೆ 30 ವರ್ಷ ಇದೆ. ಅದ್ರ ಜೊತೆಗೆ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದ ಒಳಗಡೆ ಇತ್ತು ಅಂತಂದರೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಎಸೆನ್ಷಿಯಲ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಂತ ಹೇಳಿ ಕೇಳಿದ್ದಾರೆ. ಸಿಲ್ ನೋಡಿ, ಅಂದರೆ ಕೆಲವೊಂದು ಜಾಬ್ಸ್ಗೆ ಪರ್ಟಿಕ್ಯುಲರ್ ಈ ಒಂದು ಕ್ವಾಲಿಫಿಕೇಷನ್ ಇರಬೇಕು ಅಂತ ಹೇಳಿದ್ದಾರೆ. ಇದು ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಯಾವುದಕ್ಕೆ ಅಂದರೆ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ಗೆ ಎಸೆನ್ಷಿಯಲ್ ಯಾವುದೇ ಡಿಗ್ರಿ ಆಗುತ್ತೆ. ಅದರಲ್ಲಿ ಡಿಸೈರಬಲ್ ಕ್ವಾಲಿಫಿಕೇಷನ್ ಅಂತ ಹೇಳಿ ಅವರು ಈ ಒಂದು ಕೊಟ್ಟಿದ್ದಾರೆ. ಚಾರ್ಟೆಡ್ ಅಕೌಂಟೆಂಟ್ ಆರ್ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆರ್ ಕಂಪ್ನಿ ಸೆಕ್ರೆಟರಿ ಆರ್ ಮಾಸ್ಟರ್ಸ್ ಇನ್ ಕಾಮರ್ಸ್, ಈ ಥರ ಅವ್ರು ಕೊಟ್ಟಿದ್ದಾರೆ. ಅಂದರೆ ಎಲ್ಲರೂ ಮಾಡ್ಕೋಬೋದು, ಬಟ್ ಪ್ರಾಯೋರಿಟಿ ಅನ್ನೋದು ಇವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಾಟ್ ಎ ಪ್ರಾಬ್ಲಮ್, ಯಾರು ಸಹ ಎನಿ ಡಿಗ್ರಿ ಮಾಡಿರೋರು ಇದಕ್ಕೆ ಅಪ್ಲಿಕೇಶನ್ಸನ್ನು ಹಾಕ್ಕೋಬೋದು. ಆದರೆ ಇನ್ನೊಂದು ಅಂಶ ಇಲ್ಲಿ ನೋಡಿ, ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್, ಇದಕ್ಕೆ ನಾವು ಅಪ್ಲೈ ಮಾಡಬೇಕು ಅಂತಂದರೆ ನೀವು 12th ಲೆವೆಲಲ್ಲಿ ಅಂದರೆ PUCಯಲ್ಲಿ ಮ್ಯಾಥಮೆಟಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಆಗಿ ಓದಿರಬೇಕು, ಅಥವಾ ಇಲ್ಲಿ ನೋಡಿ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ವಿತ್ ಸ್ಟ್ಯಾಟಿಸ್ಟಿಕ್ಸ್, ಅಂದರೆ ಬ್ಯಾಚುಲರ್ ಡಿಗ್ರಿಯಲ್ಲಿ ನೀವು ಸ್ಟ್ಯಾಟಿಸ್ಟಿಕ್ಸನ್ನು ಒಂದು ಪೇಪರ್ ಆಗಿ ಓದಿದರೆ ಸಾಕು, ನೀವು ಅದನ್ನು ನೀವು ಅಪ್ಲೈ ಮಾಡ್ಕೋಬೋದು. ಹೌ ಟು ಅಪ್ಲೈ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ssc.nic.in ಅನ್ನೋದ್ರ ಕಡೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕೋಬೇಕಾಗುತ್ತೆ. ನಾನು ಹೇಳ್ಕೊಡ್ತೀನಿ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತ ಹೇಳಿ. ಸೊ ಈ ಒಂದು ವೆಬ್ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಕೇಳಿದ್ದಾರೆ ನೋಡಿ, ದ ಫೋಟೋಗ್ರಾಫ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ 3 months ಓಲ್ಡ್, ಅಂದರೆ 3 ತಿಂಗಳ ಹಿಂದಿಂದ ಆಗಿರಬಾರ್ದು. ಸೊ ರೀಸೆಂಟ್ ಆಗಿರುವಂಥದ್ದು ಇರಬೇಕು. ಅದ್ರ ಜೊತೆಗೆ the date on which the photograph has been taken should be clearly printed on the photograph ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಫೋಟೋಗ್ರಾಫ್ ಮೇಲೆ ಡೇಟ್ ಅನ್ನೋದು ಕ್ಲಿಯರ್ ಆಗಿ ಪ್ರಿಂಟ್ ಆಗಿರಬೇಕು, ಅದು 3 ತಿಂಗಳ ಒಳಗಾಗಿನೇ ಇರಬೇಕು. ನಾನಿಲ್ಲಿ ಹೇಳೋದೇನಂತಂದರೆ ಈ ಮಂತಿನ ಡೇಟನ್ನು ಹಾಕ್ಕೊಂಡು ಪ್ರಿಂಟ್ ಮಾಡಿ ನೀವು ಫೋಟೋಗ್ರಾಫನ್ನು ರೆಡಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸೈನ್ ಸಹ ಹೇಳಿದ್ದಾರೆ. ಸೈನ್ ಹೈಟು ಸಹ ಹೇಳಿದ್ದಾರೆ. 3.5 cm ವಿಡ್ತು, 4.5 cm ಹೈಟ್ ಅನ್ನೋದು ನಿಮ್ಮ ಒಂದು ಸೈನ್ಗೆ ಅನ್ನೋದು ಇರಬೇಕಾಗುತ್ತೆ. ಆ ಫೋಟೋ ಹೇಗಿರುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ಇವಾಗ. ಇಲ್ಲಿ ನೋಡಿ ಫೋಟೋ ಇದೆಲ್ಲ, ಈ ಫೋಟೋ ಮೇಲೆ ಡೇಟ್ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಅದೇ ರೀತಿ ನೀವು ಸಹ ಡೇಟನ್ನು ಮೆನ್ಷನ್ ಮಾಡಬೇಕು. ಅದನ್ನು ಹೈಲೈಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಡೇಟ್ ರೀಸೆಂಟ್ ಆಗಿರೋದನ್ನು ಹಾಕ್ಕೊಂಬಿಡಿ ನಿಮ್ಮ ಒಂದು ಫೋಟೋ ಮೇಲೆ. ನೆಕ್ಸ್ಟು ಅದಾದಮೇಲೆ ಅಪ್ಲಿಕೇಶನ್ ಫೀಯನ್ನು ಕೇಳಿದ್ದಾರೆ ನೋಡಿ. ಅಪ್ಲಿಕೇಶನ್ ಫೀ
ಯಾರು ಅಂದರೆ 100 ರೂಪಾಯಿ ಕಟ್ಟಬೇಕಾಗಿರುತ್ತೆ. ಯಾರು ಅದರ್ ಕ್ಯಾಸ್ಟ್ ಮೀನ್ಸ್ ವುಮೆನ್ ಕ್ಯಾಂಡಿಡೇಟ್, SC ST ಆ್ಯಂಡ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್, ಎಕ್ಸ್ ಸರ್ವಿಸ್ ಮ್ಯಾನ್, ಇವ್ರಿಗೆ ಯಾವುದೇ ರೀತಿಯಾದಂಥ ಫೀಸ್ ಇಲ್ಲ. ಇನ್ನೊಮ್ಮೆ ಹೇಳ್ತೀನಿ, ವುಮನ್ ಕ್ಯಾಂಡಿಡೇಟ್ಸ್, SC ST ಮತ್ತು PWD ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಇದು ಯಾವುದೇ ರೀತಿಯಾದ ಫೀಸ್ ಇಲ್ಲ. ಅದರ್ ಕಮ್ಯುನಿಟಿ ಅವ್ರು ಏನು ಮಾಡಬೇಕು ಅಂತಂದರೆ 100 ರೂಪೀಸ್ ಫೀನ ನೀವು ಆನ್ಲೈನ್ ಆರ್ ಆಫ್ಲೈನಲ್ಲಿ ಪೇ ಮಾಡ್ಬೋದು. ನೆಕ್ಸ್ಟು ಸೆಂಟರ್ಸ್ ಆಫ್ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ನೇಷನ್ ಲೆವೆಲ್ ನಡೆಯೋದ್ರಿಂದ ನಮ್ಮ ಕರ್ನಾಟಕಕ್ಕೂ ಕೆಲವೊಂದು ಸೆಂಟರ್ಸನ್ನು ಕೊಟ್ಟಿದ್ದಾರೆ. ಆ ಸೆಂಟರ್ಸ್ ಯಾವುದು ಅಂತಂದರೆ ಇಲ್ಲಿ ನೋಡಿ, ಬೆಂಗಳೂರು, ಕಲಬುರಗಿ, ಮಂಗಳೂರು, ಶಿವಮೊಗ್ಗ ಅಂದರೆ 4 ನಮಗೆ ಸೆಂಟರ್ಸನ್ನು ಕೊಟ್ಟಿದ್ದಾರೆ. ನಿಮ್ಗೆ ಯಾವುದು ಹತ್ರನೋ ಆ ಒಂದು ಸೆಂಟರನ್ನು ನೀವು ತೋರಿಸ್ಕೋ. ನೆಕ್ಸ್ಟು ಸ್ಕೀಮ್ ಆಫ್ ದ ಎಕ್ಸಾಮಿನೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಒಂದು ಎಕ್ಸಾಮಿನೇಷನ್ ಅನ್ನೋದು 4 ಟೈರ್ಸ್ ಆಫ್ ಎಕ್ಸಾಮಿನೇಷನ್ ಅಂದರೆ 4 ಹಂತದ ಎಕ್ಸಾಮ್ಸ್. ಅಂದರೆ 3 ಹಂತ ಅನ್ನೋದು ಎಲ್ಲರೂ ಸಹ ಅಟೆಂಡ್ ಮಾಡಲೇಬೇಕು. ಈ 4ನೇ ಹಂತ ಏನಿದೆ ಇದು ಏನಂತಂದರೆ ಕೆಲವರಿಗೆ ಮಾತ್ರ, ಎಲ್ರಿಗೂ ಅನ್ನೋದು ಇಲ್ಲ. ಸೊ ಕೆಲವ್ರಿಗೆ ಮಾತ್ರ ಇರುತ್ತೆ. ಇದು ಯಾರು ಅದು ಪರ್ಟಿಕ್ಯುಲರ್ ಕ್ವಾಲಿಫಿಕೇಷನನ್ನು ಹೊಂದಿರ್ತಾರೆ ಅವ್ರಿಗಷ್ಟೇ. ಹಾಗಾಗಿ ನಾವು ಎಲ್ಲರೂ ಸಹ ಈ 3 ಟೈರ್ಸ್ ಇದನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಒಂದೊಂದೇ ಟೈರ್ ಏನೇನಿರುತ್ತೆ ಅಂತ ಹೇಳಿ ನೋಡೋಣ. ಫಸ್ಟು ಟೈರಲ್ಲಿ ಏನಂತಂದರೆ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತಂದರೆ ನಾವು ಪೇಪರ್ ಪೆನ್ನನ್ನು ಬಳಸೋದಿಲ್ಲ. ಇಲ್ಲಿ ಕೇವಲ ಕಂಪ್ಯೂಟರಲ್ಲಿ ಮಾರ್ಕ್ ಮಾಡ್ತೀವಿ. ಸೊ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಮಲ್ಟಿಪಲ್ ಚಾಯ್ಸಲ್ಲಿ ನಮ್ಗೆ ಯಾವುದು ಸರಿ ಆನ್ಸರ್ ಅಂತ ಅನಿಸುತ್ತೋ ಅದನ್ನು ನಾವು ಕ್ಲಿಕ್ ಮಾಡಬೇಕು. ಕಂಪ್ಯೂಟರಲ್ಲಾದರೂ ಸಹ ಅದೇ ಟೆಸ್ಟು. ಸೊ OMR ಶೀಟಲ್ಲಿ ನಾವು ಹೇಗೆ ಮಾರ್ಕ್ ಮಾಡ್ತಿದ್ವೋ ಅದೇ ರೀತಿ ಇಲ್ಲೂ ಸಹ ಮಾರ್ಕ್ ಮಾಡುವಂಥದ್ದು. ಸೊ ಫಸ್ಟು ಟೈರ್ 1 ಟೈರ್ 2 ಅಂತ ನೋಡೋದಾದರೆ ಇದು ಫಸ್ಟ್ ಪೇಪರ್ ಇರುತ್ತೆ, ಅಂದರೆ ಫಸ್ಟ್ ಟೈರಲ್ಲಿ. ಸೊ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂತ ಹೇಳಿ 25 ಕ್ವಶನ್ಸನ್ನು ಕೇಳ್ತಾರೆ. ಜನರಲ್ ಅವೇರ್ನೆಸ್ 25 ಕ್ವಶನ್ಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 25 ಕ್ವಶನ್ಸ್ ಇರುತ್ತೆ, ಇಂಗ್ಲೀಷ್ ಕಾಂಪ್ರಿಹೆನ್ಷನ್ 25 ಕ್ವಶನ್ಸ್ ಇರುತ್ತೆ. ಟೋಟಲ್ ಇದು 200 ಮಾರ್ಕ್ಸ್ಗೆ ಫಸ್ಟ್ ಇರುವಂಥದ್ದು. ಅಂದರೆ ಒಂದು ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ ಫಸ್ಟ್ ಟೈರಲ್ಲಿ ಇದ್ರ ಬಗ್ಗೆ ಕೇಳಿರ್ತಾರೆ, ನಾವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟು ಸೆಕೆಂಡ್ ಟೈರ್ ಕ್ವಶನ್, ಅದು ಸಹ ಕಂಪ್ಯೂಟರ್ ಬೇಸ್ಡೇ ಇರುತ್ತೆ. ಇಲ್ಲಿ ಏನಂತಂದರೆ ಕೆಲವೊಂದು ಪೇಪರ್ಸ್ ಇರುತ್ತೆ. ಕ್ವಾಂಟಿಟೇಟಿವ್ ಎಬಿಲಿಟೀಸ್ ಅಂತ ಹೇಳಿ ಅದು 100 ಮಾರ್ಕ್ಸ್ಗಿರುವಂಥದ್ದು. ಅದು 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ. ಈಚ್ ಪೇಪರ್ 2 ಅವರ್ಸ್ ಅನ್ನೋದನ್ನು ಒಳಗೊಂಡಿರುತ್ತೆ. ಅದ್ರ ಜೊತೆಗೆ ಪೇಪರ್ 2 ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್ ಅಂತ ಹೇಳಿ ಅದು 200 ಮಾರ್ಕ್ಸ್ ಇರುತ್ತೆ. ಸೊ ಅದು ಕ್ಯಾರಿಯು ಸಹ 200 ಮಾರ್ಕ್ಸೇ ಮಾಡುತ್ತೆ. ಇದು ಸಹ ಏನಂತಂದರೆ ಮಲ್ಟಿಪಲ್ ಚಾಯ್ಸ್, ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಸಹ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಇನ್ನೊಂದು ಕೇಳಿದರೆ ಪೇಪರ್ 3 ಆ್ಯಂಡ್ ಪೇಪರ್ 4 ಏನಿದೆ ಇದು ಕೆಲವೊಂದು ಪರ್ಟಿಕ್ಯುಲರ್ ಕ್ವಾಲಿಫಿಕೇಷನ್ ಪಡೆದಿರೋರಿಗೆ, ಎಲ್ರಿಗೂ ಅಲ್ಲ. ಎಲ್ಲರೂ ಇದು ಪೇಪರ್ 1 ಪೇಪರ್ 2 ಅಟೆಂಡ್ ಮಾಡಬೇಕಾಗುತ್ತೆ. ಪೇಪರ್ 3 ಸ್ಟ್ಯಾಟಿಸ್ಟಿಕಲ್ ಯಾರು ಓದಿರ್ತಾರೋ ಅವ್ರಿಗಷ್ಟೇ ಕ್ವಶನ್ ಇರುತ್ತೆ. ಮತ್ತು ಜನರಲ್ ಸ್ಟಡೀಸ್, ಫಿನಾನ್ಸ್ ಆ್ಯಂಡ್ ಎಕನಾಮಿಕ್ಸ್ ಅವ್ರು ಯಾರು ಮಾಡಿರ್ತಾರೋ ಅವರು ಸಹ ಇದಕ್ಕೆ ಅಪ್ಲಿಕೇಶನ್, ಅಂದರೆ ಇದನ್ನು ನಾವು ಅಟೆಂಡ್ ಮಾಡಬೇಕಾಗುತ್ತೆ ಈ ಒಂದು ಎಕ್ಸಾಮನ್ನು. ನೆಕ್ಸ್ಟು ನಾವು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟೈರ್ 1 ಆ್ಯಂಡ್ ಟೈರ್ 2 ವಿಲ್ ಬಿ ಕನ್ಸಿಸ್ಟ್ ಆಫ್ ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ಡೋಂಟ್ ವರಿ, ಈ ಒಂದು ಕ್ವಶನ್ಸ್ ಅನ್ನೋದು ಬರೆಯೋದಲ್ಲ, ಕೇವಲ ನಾವು ಟಿಕ್ ಮಾಡುವಂಥದ್ದು ಇರುತ್ತೆ. ನೆಕ್ಸ್ಟು ಸ್ಕೀಮ್ ಟೈರ್ 3 ಎಕ್ಸಾಮಿನೇಷನ್, ಇದು ಬರೆಯೋದು ಆ್ಯಕ್ಚುಲಿ ಎಷ್ಟು ಮಾರ್ಕ್ಸ್ಗೆ ಅಂದರೆ 100 ಮಾರ್ಕ್ಸ್ಗಿರುತ್ತೆ. ಟೈಮ್ ಬಂದು 1 hour 20 minutes ಇರುತ್ತೆ. ಏನೇನು ಕೇಳ್ತಾರೆ ಅಂತಂದರೆ ರೈಟಿಂಗ್ ಆಫ್ ಎಸ್ಸೆ ಕೇಳ್ತಾರೆ, ಪ್ರೀಸಿಸ್ ಕೇಳ್ತಾರೆ, ಲೆಟರ್ ಕೇಳ್ತಾರೆ, ಅಪ್ಲಿಕೇಶನ್ ಕೇಳ್ತಾರೆ. ತುಂಬ ಈಸಿ. ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ, ಡಿಗ್ರಿ ಲೆವೆಲಲ್ಲಿ PUC ಲೆವೆಲೆಲ್ಲ ಪ್ರಾಕ್ಟೀಸ್ ಮಾಡಿರ್ತೀವಿ. ಇನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದರೆ ಆರಾಮಾಗಿ ಈ ಒಂದು ಜಾಬ್ ಅನ್ನೋದು ನಮಗೆ ಆಗುತ್ತೆ. ನೆಕ್ಸ್ಟು ಟೈರ್ 4 ಅಂತ ಇದೆ ಅಲ್ಲ, ಟೈರ್ 4 ಇದೆ, ಇದು ಡೇಟಾ ಎಂಟ್ರಿ ಕೇಳ್ತಾರೆ. ಎಲ್ಲರೂ ಅಲ್ಲ, ಯಾರು ಅದನ್ನು ಅಪ್ಲಿಕೇಶನ್ಸ್ ಹಾಕ್ಕೊಂಡಿರ್ತಾರೆ ಅವ್ರಿಗಷ್ಟೇ. ಅದ್ರ ಜೊತೆಗೆ ಏನಂತಂದರೆ ತುಂಬ ಸಿಂಪಲ್, ಕೆಲವೊಂದು ಡೇಟಾ ಕೊಟ್ಟು ಎಂಟ್ರಿ ಮಾಡಿ ಅಂತ ಹೇಳ್ಬೋದು. ಹಾಗಾಗಿ ಸಿಂಪಲ್ ಟೆಸ್ಟ್ ಅನ್ನೋದು ಇದಿರುತ್ತೆ, ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೀಗೆ ಟೈರ್ 1 ಟೈರ್ 2 ಸಂಬಂಧಪಟ್ಟ ಟೈರ್ 3 ಟೈರ್ 4 ಅನ್ನೋದಕ್ಕೆ ಏನೇನು ಸಿಲೆಬಸ್ ಅನ್ನೋದನ್ನು ಸಹ ಅವರು ಸಿಲೆಬಸ್ ಕೊಟ್ಟಿದ್ದಾರೆ. ನಾನು ಇದನ್ನು ಬೇಕಾದರೆ ನಿಮಗೆ ನೋಟಿಫಿಕೇಷನನ್ನು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಬೇಕಾದ್ರೆ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಸೊ ಇಲ್ಲಿವರೆಗೂ ನೋಟಿಫಿಕೇಷನಲ್ಲಿ ಏನೇನು ಎಷ್ಟು ಜಾಬ್ ಕಾಲ್ ಆಗಿದೆ, ಏನು ಕ್ವಾಲಿಫಿಕೇಷನ್ ಅನ್ನೋದ್ರ ಬಗ್ಗೆ ನೀವು ನೋಡ್ಕೊಂಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾವೇನು ಮಾಡೋಣ ಅಂತಂದರೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಹೇಳಿ ನೋಡೋಣ. ಇಲ್ಲಿ ನೀವು ಕ್ರೋಮ್ಗೆ ಹೋಗಿ ssc.in NIC ಅಂತ ಹೇಳಿ ಟೈಪ್ ಮಾಡಬೇಕು. ಟೈಪ್ ಮಾಡಿ ಎಂಟರ್ ಕೊಟ್ರಿ ಅಂತಂದರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಾಗ ಸೊ ಫಸ್ಟ್ ಟೈಮ್ ನಾವೇನು ರಿಜಿಸ್ಟರ್ ಮಾಡ್ತಿದ್ದೀವಿ ಅಂತಂದರೆ ರಿಜಿಸ್ಟರ್ ನಾವು ಇಲ್ಲಿ ಕಾಣಿಸ್ತಿದೆ ಅಲ್ಲ, ಮಾರ್ಕ್ಸ್ ಪಾಯಿಂಟ್ ಇಟ್ಟಿದ್ದೀನಿ ನೋಡಿ, ರಿಜಿಸ್ಟರ್ ನಾವು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು.
ಸೊ ಇಲ್ಲಿ ಏನು ಮಾಡಬೇಕು, ಇನ್ಫಾರ್ಮೇಷನನ್ನು ಕೇಳಿದರೆ ಎಲ್ಲ ಇನ್ಫಾರ್ಮೇಷನ್ನು ಹಾಕಬೇಕಾಗುತ್ತೆ. ನೋಡಿ ಇಲ್ಲಿ ಡೂ ಯು ಹ್ಯಾವ್ ಆಧಾರ್ ಅಂತ ಕೇಳಿದೆ, ಎಸ್ ಅಂತ ಕೊಟ್ಟರೆ ಸೊ ಆಧಾರ್ ನಂಬರ್ ಕೇಳುತ್ತೆ. ವೆರಿಫಿಕೇಷನ್ ಅಂದರೆ ಒಂದೊಂದು ಇನ್ಫಾರ್ಮೇಷನ್ನ ಎರಡೆರಡು ಸಲ ನೀವು ಟೈಪ್ ಮಾಡಬೇಕಾಗತ್ತೆ. ಬಿಕಾಸ್ ಅವರು ಯಾವುದೇ ರೀತಿಯ ತಪ್ಪು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಎರಡೆರಡು ಸಲ ನೀವು ಟೈಪ್ ಮಾಡಬೇಕಾಗುತ್ತೆ. ಆಧಾರ್ ನಂಬರ್, ನೆಕ್ಸ್ಟ್ ವೆರಿಫೈ ಆಧಾರ್ ನಂಬರ್, ಟೈಪ್ ಆಫ್ ಐ ಡಿ ಕೇಳಿದ್ದಾರೆ, ಐ ಡಿ ನಂಬರ್ ಕೇಳಿದ್ದಾರೆ, ನೇಮ್. ಸೊ ವೆರಿಫೈ ನೇಮ್ನ ನೀವು ಕರೆಕ್ಟಾಗಿ SLC ಮಾರ್ಕ್ಸ್ ಕಾರ್ಡಲ್ಲಿರೋ ಥರನೇ ಮಾಡಬೇಕಾಗುತ್ತೆ. ಹ್ಯಾವ್ ಯು ಎವರ್ ಚೇಂಜ್ ನೇಮ್ ಅಂತ ಕೇಳುತ್ತೆ. ನೀವೇನಾದರೂ ನೇಮನ್ನು ಚೇಂಜ್ ಮಾಡಿದ್ದೀರಾ ಅಂತ ಅಂದರೆ ಇಲ್ಲ ಅಂತ ಕೊಟ್ಕೊಳ್ಳಿ. ನೆಕ್ಸ್ಟು ನ್ಯೂ ನೇಮ್ ಏನಾದರೂ ಇದ್ದರೆ ಮಾಡಿ, ಇಲ್ಲ ಅಂತ ಕೊಟ್ಕೊಳ್ಳಿ, ಇದು ಇಲ್ಲ ಅಂತ ಹೇಳಿ. ನೆಕ್ಸ್ಟ್ ಫಾದರ್ ನೇಮ್ ಮತ್ತು ವೆರಿಫೈ ಮಾಡಿದರೆ ಫಾದರ್ ನೇಮ್, ಮದರ್ ನೇಮ್ ಮತ್ತು ವೆರಿಫೈ ಮದರ್ ನೇಮ್ ಮಾಡಿದ್ದಾರೆ. ಡೇಟ್ ಆಫ್ ಬರ್ತ್ ಮತ್ತು ಇನ್ನೊಂದ್ಸರಿ ಡೇಟ್ ಆಫ್ ಬರ್ತ್ನ ವೆರಿಫೈ ಮಾಡಿದ್ದಾರೆ. 10th ಎಕ್ಸಾಮ್ ಡೀಟೇಲ್ಸ್ ಕೇಳಿದ್ದಾರೆ, ರೋಲ್ ನಂಬರ್, ಬೋರ್ಡ್ ನೇಮ್ ಕೇಳಿದ್ದಾರೆ, ವೆರಿಫೈ ರೋಲ್ ನಂಬರ್, ಇಯರ್ ಆಫ್ ಪಾಸಿಂಗ್ ಕೇಳಿದ್ದಾರೆ. ಮತ್ತು ವೆರಿಫೈ ಮಾಡಿದರೆ ಜೆಂಡರ್ ಕೇಳಿದ್ದಾರೆ, ವೆರಿಫೈ ಜೆಂಡರ್ ಅಂತ ಕೇಳಿದ್ದಾರೆ. ಲೆವೆಲ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಸೊ ಅದು ನೀವು ಏನಂತ ನೀವು ಟೈಪ್ ಮಾಡ್ಕೋಬೇಕಾಗುತ್ತೆ. ಮೊಬೈಲ್ ನಂಬರ್ ಕೇಳಿದ್ದಾರೆ, ವೆರಿಫೈ ಮೊಬೈಲ್ ನಂಬರ್, ಇಮೇಲ್ ಐ ಡಿ, ವೆರಿಫೈ ಇಮೇಲ್ ಐ ಡಿ ಅಂತ ಕೇಳಿದ್ದಾರೆ. ಯಾವುದಕ್ಕೆ ಯಾವ ಒಂದು ಸ್ಟೇಟ್ಗೆ ನೀವು ಸಂಬಂಧಪಡ್ತೀರಾ ಅಂತ ಹೇಳಿ ಅದನ್ನ ಸೇವ್ ಅಂತ ಕೊಡಬೇಕಾಗುತ್ತೆ. ಸೊ ಅಪ್ಲಿಕೇಶನನ್ನು ಈ ರೀತಿ ಫಿಲ್ ಮಾಡ್ಕೋಬೇಕು. ನಿಮಗೆ ಇನ್ನೊಂದ್ಸಲಿ ಡೀಟೇಲ್ಸ್ ಹೇಳ್ತೀನಿ ನೋಡಿ. ಆಧಾರ್ ನಂಬರ್, ಡೂ ಹ್ಯಾವ್ ಆಧಾರ್ ಅಂತಂದರೆ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಆಧಾರ್ ನಂಬರ್ ಕೇಳ್ತಾರೆ, ಕೊಡಿ. ಸೊ ವೆರಿಫೈ ಆಧಾರ್ ನಂಬರ್ ಕೊಡಿ. ಅದಾದಮೇಲೆ ಏನಂತಂದರೆ ಟೈಪ್ ಆಫ್ ಐ ಡಿ ಅಂತ ಕೇಳಿದ್ದಾರೆ. ಆಧಾರ್ ನಂಬರ್ ಕೊಟ್ಟರೆ ಟೈಪ್ ಆಫ್ ಐ ಡಿಯನ್ನು ನೀವು ಮಾಡೋವಂಥದ್ದು ಅವಶ್ಯಕತೆ ಇಲ್ಲ. ಅದರ ನೇಮ್ನ ಕೇಳಿದ್ದಾರೆ, ನಿಮ್ಮ ಅಪ್ಪಾಜಿ ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತು, ಸೊ ಯಾವ ಬೋರ್ಡಲ್ಲಿ ಓದಿದ್ದೀರಾ ಅಂತ ಹೇಳಿ ಅದೆಲ್ಲ ಕೇಳಿದ್ದಾರೆ. ಇಮೇಲ್ ಐ ಡಿ, ಫೋನ್ ನಂಬರ್ ಎಲ್ಲನೂ ಕೊಟ್ಟು ಕೇಳಿದ್ದಾರೆ. ಅದಾದಮೇಲೆ ನೀವು ಬೇಕಂದರೆ ಎಲ್ಲ ಕಂಪ್ಲೀಟ್ ಆದಮೇಲೆ ಸೇವ್ ಅಂತ ಕೊಡಿ. ಈ ಥರ ಕಾಣಿಸುತ್ತೆ. ಇಲ್ಲಿ ನೀವು ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಥರ ಒಂದು ಬಾಕ್ಸ್ ಬರುತ್ತೆ. ಏನಂತ ಕೇಳಿದ್ದಾರೆ ಅಂದರೆ ಬೇಸಿಕ್ ಡೀಟೇಲ್ಸ್ ಆರ್ ಸೇವ್ಡ್, ರಿಜಿಸ್ಟ್ರೇಷನ್ ಈಸ್ ಪೋರ್ಟಲ್ ಆ್ಯಂಡ್ ಪಾರ್ಷಿಯಲ್ ಆ್ಯಂಡ್ ಇಟ್ ಈಸ್ ಶುಡ್ ಬಿ ಕಂಪ್ಲೀಟೆಡ್ ವಿತಿನ್ 14 days. ಸೊ 14 days ಒಳಗಾಗಿ ಮಿಕ್ಕಿದ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲೋಸ್ ಅಂತ ಕೊಡಿ. ನಾವು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನಮ್ಮ ಇಮೇಲ್ಗೆ ಒಂದು ಮೆಸೇಜ್ ಬರುತ್ತೆ. ಏನಂತಂದರೆ ನಿಮ್ಮದು ಪಾಸ್ವರ್ಡು ಮತ್ತು ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಕೊಟ್ಟಿರುವಂಥ ಇಮೇಲ್ಗೆ ಮೆಸೇಜ್ ಬರುತ್ತೆ. ಅವಾಗ ನೀವು ಅಲ್ಲಿ ಅದನ್ನು ನೋಡ್ಕೊಂಡು ಇಲ್ಲಿ ಟೈಪ್ ಮಾಡಬೇಕು. ಮತ್ತು ನೀವು ಅಪ್ಲಿಕೇಶನನ್ನು ಓಪನ್ ಮಾಡಬೇಕು ಅಂತಂದರೆ ಸೊ ಓಪನ್ ಮಾಡ್ಕೊಂಡು ಈ ಥರ ಇದ್ದಾಗ ನೀವು ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡನ್ನು ಬರ್ಕೊಂಡು ಕೊಟ್ಟಿರೋದನ್ನು ನಮಗೆ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಹಾಕಿ ಲಾಗಿನ್ ಅಂತ ಕೊಡಬೇಕು ನಾವು. ಲಾಗಿನ್ ಕೊಟ್ಟಾಗ ಅದೇನು ಕೇಳುತ್ತೆ ಅಂತಂದರೆ ಮತ್ತೆ ಇಮೇಲ್ ಐ ಡಿ ಕರೆಕ್ಟ್ ಇದೆಯಾ ಮತ್ತು ಯೂಸರ್ ನೇಮು ಓಲ್ಡ್ ಬೇಕಂದರೆ ನಾವು ನ್ಯೂ ಪಾಸ್ವರ್ಡನ್ನು ಇಲ್ಲಿ ಇದು ಮಾಡ್ಕೋಬೇಕು. ಮತ್ತು ನ್ಯೂ ಪಾಸ್ವರ್ಡನ್ನು ಹಾಕ್ಕೋಬೇಕಾಗತ್ತೆ. ಓಲ್ಡ್ ಪಾಸ್ವರ್ಡ್ ಅವ್ರೇನು ಕೊಟ್ಟಿದ್ರೆ ಓಲ್ಡ್ ಪಾಸ್ವರ್ಡ್ ನಾವನ್ನು ಹಾಕ್ಕೋಬೇಕಾಗತ್ತೆ. ನಾವು ಈ ಥರ ಏನು ಮಾಡಬೇಕು ಅಂತಂದರೆ ನ್ಯೂ ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಬೇಕು. ನಾವು ಪಾಸ್ವರ್ಡ್ ಕೊಟ್ಟ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಯುವರ್ ಪಾಸ್ವರ್ಡ್ ಹ್ಯಾಸ್ ಬೀನ್ ಚೇಂಜ್ಡ್ ಸಕ್ಸಸ್ಫುಲಿ, ಪ್ಲೀಸ್ ಲಾಗಿನ್ ಟು ಕಂಟಿನ್ಯೂ ಅಂತ ಹೇಳಿ ಕೊಡ್ತಾರೆ. ಸೊ ಇಲ್ಲೇನಂತಂದರೆ ನೀವು ಪಾಸ್ವರ್ಡ್ ಕೊಡಬೇಕಾದ್ರೆ ಮಸ್ಟ್ ಆ್ಯಂಡ್ ಶುಡ್ ನೆನ್ಪಿಟ್ಕೋಬೇಕು. ಒಂದು ಬಿಗ್ ಆಲ್ಫಾಬೆಟಿಕ್ ಲೆಟರ್ ಇರಬೇಕು, ಅದ್ರ ಜೊತೆಗೆ ಒಂದು ನಂಬರ್ ಅನ್ನೋದು ಕಂಪಲ್ಸರಿ ಇರಬೇಕು, ಅದ್ರ ಜೊತೆಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಸೊ ಅದಾದಮೇಲೆ ನೀವು ಒಂದು ಪಾಸ್ವರ್ಡನ್ನು ಜನ್ರೇಟ್ ಮಾಡ್ಕೊಳ್ಳಿ. ನಾವಲ್ಲಿ ಕ್ಲೋಸ್ ಅನ್ನೋದನ್ನ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಹೊಸದಾಗಿ ಲಾಗಿನ್ ಆಗಿ ಅಂತ ಹೇಳುತ್ತೆ. ಹೊಸದಾಗಿ ಏನಂತಂದ್ರೆ ನಾವೇನು ಪಾಸ್ವರ್ಡ್ ಹೊಸದಾಗಿ ಜನ್ರೇಟ್ ಮಾಡ್ಕೊಂಡಿದ್ದೀವೋ ಅದನ್ನು ಹಾಕಿ ಮತ್ತೆ ನಾವು ಲಾಗಿನ್ ಆಗಬೇಕಾಗತ್ತೆ. ಇವಾಗ ನಾವು ಲಾಗಿನ್ ಅಂತ ಹೇಳಿ ಕೊಟ್ಟಾಗ ಸೊ ಅಪ್ಲಿಕೇಶನ್ ಅನ್ನೋದು ಓಪನ್ ಆಗುತ್ತೆ. ರಿಜಿಸ್ಟ್ರೇಷನ್ ಫಾರ್ಮು ಇಲ್ಲಿ ನಾವು ನೆಕ್ಸ್ಟ್ ಅಂತ ಆಲ್ರೆಡಿ ಸೇವ್ ಮಾಡಿದ್ದಲ್ವ, ನೆಕ್ಸ್ಟ್ ಅಂತ ಕೊಟ್ಟರೆ ಆಯಿತು. ನೆಕ್ಸ್ಟ್ ಅಂತ ಕೊಟ್ಟಾಗ ಅಪ್ಲಿಕೇಶನ್ ಅಡಿಷ್ನಲ್ ಡೀಟೇಲ್ಸನ್ನು ಕೇಳಿದ್ದಾರೆ ಅವರು. ಬೇಕಾದರೆ ಪ್ರೀವಿಯಸ್ಸಲ್ಲಿ ನೀವು ಇನ್ನೇನಾದರೂ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ರೆ ಚೇಂಜ್ ಮಾಡ್ಬೋದು. ನೋಡಿ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಅಂತ ಹೇಳಿ ಕೊಡಿ. ನೆಕ್ಸ್ಟ್ ಆದಮೇಲೆ ಇಲ್ಲಿ ಕೇಳಿದ್ದಾರೆ
ಕ್ಯಾಟಗರಿ ಯಾವ್ದು ಬರುತ್ತೆ, ವೆರಿಫೈ ಕ್ಯಾಟಗರಿ, ನ್ಯಾಷನಾಲಿಟಿ. ಸೊ ಡೀಟೇಲ್ಸ್ ಎಲ್ಲ ಫಿಲ್ ಮಾಡೋಣ ಫಸ್ಟು. ಸೊ ಇಲ್ಲಿ ವೆರಿ ಸಿಂಪಲ್, ಇದು ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಕ್ಯಾಟಗರಿ ಕೇಳಿದರೆ ಹಾಕ್ಕೊಳ್ಳಿ, ನ್ಯಾಷನಾಲಿಟಿ ಸಿಟಿಜನ್ ಆಫ್ ಇಂಡಿಯಾ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲೊಂದು ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಇದು ಐಡೆಂಟಿಫಿಕೇಷನ್ ಮಾರ್ಕ್ಸ್ ಅಂತ ಹೇಳಿ, ನಿಮ್ಮನ್ನ ಐಡೆಂಟಿಫೈ ಮಾಡೋದು ಹೇಗೆ ಅಂತ ಹೇಳಿ. ಸೊ ನಿಮಗೆ ಏನಾದರೂ ಮುಖದ ಮೇಲೆ ಮಚ್ಚ ಇರುವಂಥದ್ದು, ಏನಾದ್ರು ಫ್ರ್ಯಾಕ್ಚರ್ ಮಾರ್ಕ್ ಇರುವಂಥದ್ದು ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಅದಾದಮೇಲೆ ಡಿಸಾಬಿಲಿಟಿ ಇದೆಯಾ ಅಂದರೆ ಇದ್ದರೆ ಎಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಡಿಸಾಬಿಲಿಟಿ ಸರ್ಟಿಫಿಕೇಟ್ ನಂಬರು ಸಹ ಕೇಳಿದ್ದಾರೆ. ಪರ್ಮನೆಂಟ್ ಅಡ್ರೆಸ್ ಏನಿದೆ ಅದನ್ನು ಕೊಟ್ಕೊಳ್ಳಿ. ಪರ್ಮನೆಂಟ್ ಅಡ್ರೆಸ್ ಆದಮೇಲೆ ನೆಕ್ಸ್ಟು ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟಾದಮೇಲೆ ನೆಕ್ಸ್ಟು ನಾವಿಲ್ಲಿ ಅಗ್ರಿ ಅಂತ ಹೇಳಿ ಟೈಪ್ ಮಾಡಬೇಕಾಗುತ್ತೆ. ಒಂದು ಬಾಕ್ಸ್ ಓಪನ್ ಆಗುತ್ತೆ, ಸಕ್ಸಸ್ಫುಲಿ ನಿಮ್ಮದು ಅಪ್ಲಿಕೇಶನ್ ಆಗಿದೆ ಅಂತ ಹೇಳಿ. ಇಲ್ಲಿ ನೆಕ್ಸ್ಟ್ ಬಾಕ್ಸ್ ಈ ಥರ ಬರುತ್ತೆ, ಇಲ್ಲಿ ಅಗ್ರಿ ಅಂತ ಕೊಡಿ, ಐ ಅಗ್ರಿ ಅಂತ ಹೇಳಿ. ನೆಕ್ಸ್ಟ್ ನೀವು ಇಲ್ಲಿ ಟೇಕ್ ಡ್ರಾಫ್ಟ್ ಪ್ರಿಂಟ್ ಅಂತ ಇರುತ್ತೆ, ಬೇಕು ಅಂತಂದರೆ ನೀವು ಕ್ಲಿಕ್ ಮಾಡ್ಕೋಬೋದು, ಇಲ್ಲಾಂದರೆ ಫೈನಲ್ ಸಬ್ಮಿಟ್ ಅದನ್ನು ಕೊಡ್ಬೋದು. ನೀವು ಚೆಕ್ ಮಾಡ್ಕೊತಿದ್ರೆ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಫೈನಲ್ ಸಬ್ಮಿಟ್ ಕೊಡಿ. ನಾವು ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ನಾವು ಏನೇನು ಟೈಪ್ ಮಾಡಿದ್ದೀವಿ ಅದೆಲ್ಲನೂ ಸಹ ಇಲ್ಲಿ ಒಂದು ಪ್ರಿಂಟ್ಔಟ್ ಥರ ನಮಗೆ ಸಿಗುತ್ತೆ. ಸೊ ಡ್ರಾಫ್ಟ್ನ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಬ್ಯಾಕ್ ಬಂದ್ವಿ ನಾವಂದರೆ ಫೈನಲ್ ಸಬ್ಮಿಟ್ ಅಂತ ಕೊಟ್ಬಿಡಿ. ಎಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ. ಆಫ್ಟರ್ ದಟ್ ಫೈನಲ್ ಸಬ್ಮಿಟ್ ಅಂತ ಕೊಟ್ಬಿಡಿ. ನೆಕ್ಸ್ಟ್ ಅಲ್ಲಿ ನಾವು ಫೈನಲ್ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಮಗೆ ಇಲ್ಲೊಂದು ಬಾಕ್ಸ್ ಓಪನ್ ಆಗುತ್ತೆ. OTP ಕೊಡಿ ಅಂತ ಹೇಳಿ. ನಿಮಗೆ ಮೊಬೈಲ್ OTP ಕೊಡ್ತೀನಿ, ಮೊಬೈಲಿಗೆ ಬಂದರೆ OTP ಕೊಡಿ, ಇಲ್ಲ ಅಂತಂದರೆ ಇಮೇಲ್ OTP ಬಂದಿರುತ್ತೆ, ಇಮೇಲಲ್ಲಿ ಚೆಕ್ ಮಾಡಿ OTPಯನ್ನು ನೀವು ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿ ಆಫ್ಟರ್ ದಟ್ ಏನು ಮಾಡಬೇಕು, ಸಬ್ಮಿಟ್ ಅಂತ ಹೇಳಿ ಕೊಡಬೇಕಾಗುತ್ತೆ. ಸೊ OTPನ ಟೈಪ್ ಮಾಡಿ ಆದಮೇಲೆ ನೆಕ್ಸ್ಟ್ ಇಲ್ಲಿರುವಂಥ ಲೆಟರ್ಸನ್ನು ಟೈಪ್ ಮಾಡಿ ಆದಮೇಲೆ ಏನು ಮಾಡಬೇಕು, ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಏನು ಬರುತ್ತೆ, ಈ ಥರ ಒಂದು ಓಪನ್ ಆಗಿದೆ ನೋಡಿ. ಯು ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಟ್ಟಿದ್ದಾರೆ. ಫಾರ್ ಲಾಗಿನ್ ಯೂಸ್ ಯುವರ್ ರಿಜಿಸ್ಟ್ರೇಷನ್ ನಂಬರ್, ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಆ್ಯಸ್ ಪ್ರೊವೈಡೆಡ್ ಟು ಯು. ಪಾಸ್ವರ್ಡ್ ಪ್ಲೀಸ್ ಚೆಕ್ ಬೋತ್ ಇನ್ಬಾಕ್ಸ್ ಆ್ಯಂಡ್ ಸ್ಪಾಮ್ ಫೋಲ್ಡರ್ ಆಫ್ ಯುವರ್ ಇಮೇಲ್ ಅಂತ ಹೇಳಿ ಎರಡರಲ್ಲೂ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ನಾವು ಆನ್ಲೈನ್ ಬರೋದನ್ನು ಸ್ಪಾಮ್ ಮಾಡಿರ್ತೀವಲ್ಲ, ಸೊ ಹಾಗಾಗಿ ಸ್ಪಾಮಲ್ಲೂ ನೋಡಿ ಅಂತ ಹೇಳಿ ಹೇಳುವಂಥದ್ದು ಇಲ್ಲಿ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಓಕೆ ಅಂತ ಕೊಟ್ಕೊಳ್ಳಿ. ನೆಕ್ಸ್ಟ್ ಈ ಥರ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅಪ್ಲೈ ಅಂತ ಇದೆಯಲ್ಲ, ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವೇನೇನು ಟೈಪ್ ಮಾಡಿದ್ವೋ ಹಿಂದೆ ಎಲ್ಲ, ಸೊ ರಿಜಿಸ್ಟ್ರೇಷನ್ ಟೈಮಲ್ಲಿ, ಅಪ್ಲಿಕೇಶನ್ ಟೈಮಲ್ಲಿ ಇವೆಲ್ಲವೂ ಇಲ್ಲಿ ಸಿಗುತ್ತೆ ನಾವು ಹಾಕಿರುವಂಥದ್ದು. ಮತ್ತೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡಿಕೊಂಡು ಏನಾದರೂ ಇತ್ತು ಅಂತಂದರೆ ಕೊಟ್ಕೊಂಡು ಹೋಗಿ. ಅಪ್ಲೈ ಅಂತ ಕೊಟ್ಟ ಮೇಲೆ ಈ ಥರ ಒಂದು ಪೇಜ್ ಸ್ಟಾರ್ಟ್ ಆಗುತ್ತೆ. ಆ ಪೇಜಲ್ಲಿ ನೀವು ಇನ್ಫಾರ್ಮೇಷನ್ ಆಲ್ರೆಡಿ ಮಾಡಿರೋದೆಲ್ಲ ಇರುತ್ತೆ, ನೀವು ಇನ್ಫಾರ್ಮೇಷನ್ ಕೊಟ್ಟಿರೋದೆಲ್ಲ. ಸೊ ಒಂದ್ಸಲಿ ನೋಡ್ಕೊಳ್ಳಿ ಇಲ್ಲಿ ಏನೇನು ಕೇಳಿದ್ದಾರೆ. ಎಕ್ಸ್ಟ್ರಾ ನಾವೇನು ಫಿಲ್ ಮಾಡಬೇಕು ಅಂತಂದರೆ, ನೆಕ್ಸ್ಟ್ ನಾವು ಫಿಲ್ ಮಾಡಬೇಕಾಗಿರೋದು ನೋಡಿ, ಇಲ್ಲಿ ಸೆಂಟರ್ಸ್ ಕೇಳಿದ್ದಾರೆ. ಸೊ ನೋಟಿಫಿಕೇಷನಲ್ಲಿ ಲಿಮಿಟೆಡ್ ಸೆಂಟರ್ಸ್ ಹೇಳಿದ್ದಾರೆ, ಬಟ್ ಇಲ್ಲಿ ಹುಬ್ಳಿ ತೋರಿಸ್ತಿದೆ. ಹುಬ್ಳಿ, ಬೆಳಗಾವಿ, ಮಂಗಳೂರು, ಮೈಸೂರು, ಬ್ಯಾಂಗ್ಳೂರು ಅಂತ ಹೇಳಿ ತೋರಿಸ್ತಾ ಇದೆ. ಶಿವಮೊಗ್ಗ ಇದೆ. ಸೊ ಹಾಗಾಗಿ ನಿಮಗೆ ಯಾವುದು ನಿಯರ್ ಅಂತ ಹೇಳಿ ಇಲ್ಲಿ ಒಂದು 3 ಚಾಯ್ಸನ್ನು ಕೊಡ್ಬೋದು. 3 ಚಾಯ್ಸ್ ನಿಮ್ಗೆ ಯಾವುದು ನಿಯರ್ ಇದೆಯೋ ಒಂದೊಂದು ಪ್ಲೇಸ್ ಕೊಟ್ಕೊಳ್ಳಿ. ಅದ್ರ ಜೊತೆಗೆ ಇಲ್ಲಿ ಕೇಳಿದ್ದಾರೆ ನೀವು ಎಕ್ಸ್ ಸರ್ವಿಸ್ ಮ್ಯಾನ ಅಂತ ಹೇಳಿ. ಎಸ್ ಇದ್ರೆ ಎಸ್, ನೋ ಅಂದರೆ ನೋ ಅಂತ ಕೊಟ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಬಗ್ಗೆ ಇನ್ಫಾರ್ಮೇಷನ್ ಕೇಳಿದ್ದಾರೆ. ಆಫ್ಟರ್ ದ್ಯಾಟ್ ಏಜ್ ರಿಲ್ಯಾಕ್ಸೇಷನ್ ನೀವು ಅಪ್ಲೈ ಮಾಡ್ತೀರಾ ಅಂತಂದರೆ ನೀವು, ಇಲ್ಲ ಅಂದರೆ ಇಲ್ಲ, ಹೌದು ಅಂದರೆ ಹೌದು. ಸೊ ಇಲ್ಲಿ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೀವು ಕ್ವಾಲಿಫಿಕೇಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಯಾವ ಕ್ವಾಲಿಫಿಕೇಷನ್ ಇದೆಯೋ. ಸೊ BA5 ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ಸೊ ಸ್ಪೆಷಲೈಸೇಷನ್ BA ಇತ್ತು ಅಂದರೆ ಅದರ ಹಾನ್ಸ್ ಅಂತ ಬರುತ್ತೆ, BA ಹಾನ್ಸ್ 6 ಅಂತ ಬರುತ್ತೆ. ಬಟ್ ಹಿಯರ್ ಯಾವುದು ಸ್ಪೆಷಲೈಸೇಷನ್ ಇಲ್ಲ, ಹಾಗಾಗಿ BS5 ಅಂತ ಹಾಕ್ಕೊಂಡಿದ್ದೀನಿ. ಸೊ ನೀವು ಯಾವ ಡಿಗ್ರಿ ಮಾಡಿದಿರೋ ಅದನ್ನು ಹಾಕ್ಕೊಳ್ಳಿ. ಡೀಟೇಲ್ಸ್ ಕ್ವಾಲಿಫಿಕೇಷನ್ ಏನಂದರೆ ಗ್ರ್ಯಾಜುಯೇಷನ್ ಅಂತ ಇದೆ. ಸೊ ಅದಾದಮೇಲೆ ಡೀಟೇಲ್ಸ್ ಕೇಳಿದ್ದಾರೆ, ಸ್ಟೇಟಸ್ ಸೊ ಪಾಸ್ಡಾ ಅಥವಾ ಅಪಿಯರೆನ್ಸ್ ಅಂತ ಹೇಳಿ ಕೇಳ್ತಾರೆ, ಹಾಕಬೇಕಾಗತ್ತೆ. ಪಾಸಿಂಗ್ ಇಯರ್ ಯಾವಾಗ, ಮತ್ತು ಯಾವ ಸ್ಟೇಟ್, ನೇಮ್ ಆಫ್ ಬೋರ್ಡ್, ಯೂನಿವರ್ಸಿಟಿ ಯಾವುದು ಅಂತ ಹೇಳಿ, ರೋಲ್ ನಂಬರ್, ಪರ್ಸೆಂಟೇಜ್ ಕೇಳಿದ್ದಾರೆ. ಆಫ್ಟರ್ ದ್ಯಾಟ್ ಸೊ ಇಲ್ಲಿ ಇನ್ಫಾರ್ಮೇಷನ್ ನಿಮ್ಗೆ ಇನ್ನೂ ಅಂದರೆ, ಡು ಯು ವಾಂಟ್ ಟು ಮೇಕ್ ಯುವರ್ ಪರ್ಸನಲ್ ಇನ್ಫಾರ್ಮೇಷನ್ ಅವೈಲೇಬಲ್ ಟು ಆಕ್ಸೆಸ್ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಾ ಅಂತಂದರೆ ಎಸ್ ಅಂತ ಹೇಳಿ ಕೊಟ್ಟಿದ್ದೀನಿ ನಾನು. ಆಫ್ಟರ್ ದ್ಯಾಟ್
ಇಲ್ಲಿ ನೀವು ಬಂದು ಸ್ಟೇಟಲ್ಲಿ ಅದೇ ಸೆಲೆಕ್ಟ್ ಆಗಿರುತ್ತೆ, ಆಲ್ರೆಡಿ ಕೊಟ್ಟಿರ್ತೀವಲ್ಲ ನಾವು. ಇಲ್ಲಿ ನೋಡಿ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡಬೇಕು, ಚೂಸ್ ಫೈಲ್ ಅಂತಿದೆ ಅಲ್ಲ, ಆಲ್ರೆಡಿ ನಾವು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ನೋಟಿಫಿಕೇಶನ್ ಕೊಟ್ಟಿರುವಂತಹ ಆ ಒಂದು ಮೆಜರ್ಮೆಂಟ್ಸ್ಗೆ ತಕ್ಕಂತೆಯೇ ನೀವು ಕೊಡಬೇಕು, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಈ ಫೋಟೋ ತೊಗೊಳ್ಳಲ್ಲ, ಅದ್ರ ಜೊತೆಗೆ ಸೈನು ಸಹ ತಗೊಳ್ಳಲ್ಲ. ಅಲ್ಲೇನು ರಿಕ್ವೈರ್ಮೆಂಟ್ಸ್ ಇದೆಯೋ ಆ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ನಿಮ್ಮ ಫೋಟೋ ಮತ್ತು ಸೈನನ್ನು ನೀವು ರೆಡಿ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ. ಆಫ್ಟರ್ ದ್ಯಾಟ್ ಸೊ ಇಲ್ಲಿ ಡೇಟ್ ಆಫ್ ಇದನ್ನು ಕೇಳಿದ್ದಾರೆ, ಡೇಟ್ ಆನ್ ವಿಚ್ ದ ಅಪ್ಲೋಡೆಡ್ ಫೋಟೋಗ್ರಾಫ್ ಹ್ಯಾಸ್ ಬಿನ್ ಟೇಕನ್. ಯಾವಾಗ ಅದು ಡೇಟ್ ಅಂತ ಆದರೆ ಈ ಫೋಟೋ ಯಾವಾಗ ತೆಗ್ದಿದ್ದು ಅಂತ ಕೇಳ್ತಿದ್ದಾರೆ. ಸೊ ಹಾಗಾಗಿ ನೀವು ಕೊಟ್ಕೊಳ್ಳಿ, ಯಾವ ಡೇಟ್ಗಳು ಇದೆಯೋ ಆ ಡೇಟನ್ನು ಕೊಟ್ಬಿಡಿ. ನೆಕ್ಸ್ಟು ವೆದರ್ ದ ಡೇಟ್ ಮೆನ್ಷನ್ಡ್ ಸೀರಿಯಲ್ ನಂಬರ್ 27 ಇಸ್ ಕ್ಲಿಯರ್ಲಿ ಪ್ರಿಂಟೆಡ್ ಆನ್ ದ ಫೋಟೋಗ್ರಾಫ್ ಮೇಲೆ ಪ್ರಿಂಟ್ ಆಗಿದೆಯಾ ಅಂತ ಹೇಳಿ ಕೇಳ್ತಿದೆ, ಹೌದು ಅಂತ ಕೊಡಿ. ಸೊ ಡಿಕ್ಲರೇಷನ್ ಕೇಳಿದೆ, ಐ ಅಗ್ರಿ ಅಂತ ಕೊಡಿ. ಅಲ್ಲಿರುವಂಥ ನಂಬರನ್ನು ಕ್ಲಿಕ್ ಮಾಡಿ. ನೋಡಿ ಇದಾದಮೇಲೆ ಇಲ್ಲಿ ನೀವು ಟೈಪ್ ಮಾಡಿ ಆದಮೇಲೆ ಪ್ರಿವ್ಯೂ ನೋಡ್ಬೋದು. ಪ್ರಿವ್ಯೂ ಅಂತ ಕೊಟ್ಕೊಂಡ್ರಿ ಅಂತಂದರೆ, ಪ್ರಿವ್ಯೂ ಅಂತ ಕೊಟ್ಟರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ಒಂದ್ಸಲಿ ಬೇಕಾದರೆ ನೀವು ಇನ್ಫಾರ್ಮೇಷನ್ ಎಲ್ಲ ಇನ್ನೊಂದ್ಸಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಎಡಿಟ್ಗೆ ಆಪ್ಷನ್ ಇದೆ, ಎಡಿಟ್ ಮಾಡ್ಕೋಬೋದು, ಹಾಗಾಗಿ ಹೇಳ್ತಿದ್ದೀನಿ. ಸೊ ನೀವು ಇನ್ನೇನಾದರೂ ಇತ್ತು ಅಂತಂದರೆ ಕ್ಲಿಯರಾಗಿ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ಸೊ ಏನೇನು ಕೊಟ್ಟಿದ್ದೀರ ಅದೆಲ್ಲ. ಸೊ ಏನು ಮಾಡಿಫೈ ಮಾಡೋದಿಲ್ಲ ಅಂತಂದರೆ ನಾವೇನು ಮಾಡಬೇಕು, ಸಬ್ಮಿಟ್ ಅಂತ ಹೇಳಿ ಕೊಟ್ಬಿಡೋಕೆ. ಸಬ್ಮಿಟ್ ಮಾಡಿದ ಮೇಲೆ ನಾವು ಯಾವುದೇ ಕಾರಣಕ್ಕೂ ಬದಲಾಯಿಸೋದಕ್ಕೆ ಆಗಲ್ಲ. ಹಾಗಾಗಿ ಇನ್ನೊಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಏನೇನಿದೆ ಅಂತ ಹೇಳಿ. ಸೊ ಇಲ್ಲಿ ಕೇಳ್ತಿದೆ ನೋಡಿ, ಯು ಕನಾಟ್ ಎಡಿಟ್ ಆಫ್ಟರ್ ಫೈನಲ್ ಸಬ್ಮಿಷನ್ ಅಂತ ಹೇಳಿ. ಸೊ ಏನು ಇಲ್ಲ ಅಂತಂದರೆ ಓಕೆ ಅಂತ ಕೊಟ್ಬಿಡಿ. ಓಕೆ ಅಂತ ಕೊಟ್ಮೇಲೆ ಈ ಥರ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಪ್ರಿಂಟ್ ಅಥವಾ ಡೂ ಯು ವಾಂಟ್ ಟು ಪ್ರೊಸೆಸ್ ಟು ಪೇಮೆಂಟ್ ಅಂತಂದರೆ ಎಸ್ ಅಂತ ಕೊಡಿ. ಇಲ್ಲಾಂದರೆ ಪ್ರಿಂಟ್ ತೊಗೊತೀನಿ ಅಂದರೆ ಪ್ರಿಂಟ್ ಯಾವಾಗ ತೊಗೋಬೋದು, ನಾಟ್ ಅ ಪ್ರಾಬ್ಲಮ್. ನಾನೀಗ ಪೇಮೆಂಟ್ಗೆ ಹೋಗ್ತಿದ್ದೀನಿ. ಸೊ ಪೇಮೆಂಟ್ ಇಲ್ಲಿ ಕೇಳ್ತಿದ್ದಾರೆ ನೋಡಿ, ಫೀ ಪೇಮೆಂಟ್ ಆನ್ಲೈನ್ ಆರ್ ಆಫ್ಲೈನ್ ಅಂತ ಹೇಳಿ. ಸೊ ಆನ್ಲೈನ್ ಬೇಕು ಅಂದರೆ ಆನ್ಲೈನ್, ಆಫ್ಲೈನ್ ಬೇಕು ಅಂದರೆ ಆಫ್ಲೈನ್. ನಾನಿವಾಗ ಆನ್ಲೈನ್ ಮಾಡ್ತೀನಿ. ಫೀ ಪೇಮೆಂಟ್ ಆದ ತಕ್ಷಣ ನಮಗೇನು ಬರುತ್ತೆ ಅಂದರೆ ಪ್ರಿಂಟ್ಔಟ್ ತಗೊಳ್ಳಿ ಅಂತ ಬರುತ್ತೆ. ಓಕೆ, ಆಫ್ಲೈನ್ ತೊಗೊತೀನಿ ಅಂತ ಅಂದರೆ ಆಫ್ಲೈನ್ ಅಂತ ಕೊಟ್ಟರೆ ಚಲನ್ ಜನ್ರೇಟ್ ಆಗುತ್ತೆ. ಆನ್ಲೈನ್ ಅಂತ ಅಂದರೆ ನಿಮಗೆ ಅಲ್ಲಿ ಕೇಳ್ತಾರೆ, ನೀವು ಥ್ರೂ ಯೋನೋ ಬ್ಯಾಂಕ್ ಮೂಲಕ ಮಾಡ್ತೀರಾ, ಥ್ರೂ ಕಾರ್ಡ್ ಮೂಲಕ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ನಿಮ್ಗೆ ಯಾವ್ದು ಅವೈಲೇಬಿಲಿಟಿ ಇದೆಯೋ ಅದನ್ನು ತೊಗೊಂಡು ಮಾಡಿ. ಸೊ ನಿಮ್ಗೆ ಏನಾದರೂ ಇದರಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೋ ಡೌಟ್ಸ್ ಬಂತು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಜವಾಗ್ಲೂ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಆಲ್ರೆಡಿ ಡಿಗ್ರಿ ಆಗಿರೋರಿಗೆ, ಬಿಕಾಸ್ ಎಲ್ಲ ಡಿಗ್ರಿ ಹೋಲ್ಡರ್ಸು ಸಹ ಇಲ್ಲೇನಂತಂದರೆ ಅಪ್ಲೈಯನ್ನು ಮಾಡಬಹುದು, ನಾಟ್ ಎ ಪ್ರಾಬ್ಲಮ್. ಆ್ಯಂಡ್ ದೆನ್ ಕಂಪ್ಯೂಟರ್ ಬೇಸ್ಡ್ ಇದೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಆವಾಗಲೇ ಹೇಳಿದ್ದೀನಿ. ಸೊ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಒಂದು ಸ್ವಲ್ಪ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಸೊ 45,000ದಿಂದ 50,000 ತನಕ ನೀವು ಸ್ಯಾಲ್ರಿನ ತೊಗೋಬೋದು. ಮಿಸ್ ಮಾಡದೆ ಅಪ್ಲೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.